ಪ್ರಾಸಿಕ್ಯೂಷನ್ ಟೆನ್ಷನ್ನ ನಡುವೆ ಸಿಎಂ ಸಿದ್ದರಾಮಯ್ಯನವರ ದೇಗುಲ ಯಾತ್ರೆ ಮುಂದುವರಿತಾ ಇದೆ. ಮೈಸೂರಿಗೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ತೆರಳುತ್ತಾರೆ. ನಾಳೆ ಚಾಮುಂಡಿ ತಾಯಿಯ ಭೇಟಿಯನ್ನು ಮಾಡ್ತಾರೆ ಅಥವಾ ಪೂಜೆಯಲ್ಲಿ ಭಾಗಿಯಾಗ್ತಾರೆ. ಕೆಲವೇ ಕ್ಷಣಗಳಲ್ಲಿ ಮೈಸೂರಿಗೆ ಸಿಎಂ ಸಿದ್ದರಾಮಯ್ಯನವರ ಎಂಟ್ರಿ ಆಗುತ್ತೆ. ಶಿವಾಜಿನಗರದ ಚರಕ ಆಸ್ಪತ್ರೆಯಲ್ಲಿ ಒಂದು ಕಾರ್ಯಕ್ರಮ ಇದೆ. ದಿನದ ಎಲ್ಲ ಕಾರ್ಯಕ್ರಮವನ್ನು ರದ್ದುಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಆಸ್ಪತ್ರೆ ಉದ್ಘಾಟನೆಯ ಬಳಿಕ ಮೈಸೂರಿಗೆ ತೆರಳುತ್ತಾರೆ ಸಿಎಂ ಸಿದ್ದರಾಮಯ್ಯನವರು ಅನ್ನೋದು ಗೊತ್ತಾಗ್ತಾ ಇದೆ. ನಾಳೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಡ್ತಾರೆ. ಅಲ್ಲಿ ಚಾಮುಂಡಿ ತಾಯಿಯ ಆಶೀರ್ವಾದವನ್ನು ಪಡೆಯಲಿಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. 22 ದಿನಗಳ ಅಂತರದಲ್ಲಿ ಸಿಎಂ ಎರಡನೇ ಬಾರಿಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇರುವಂಥದ್ದು ಸಹಜವಾಗಿಯೇ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಹೇಳಿ ಕೇಳಿ ಸಿಎಂ ಸಿದ್ದರಾಮಯ್ಯನವರು ಈ ದೇವರು ದಿಂಡ್ರು ಸ್ವಲ್ಪ ಕಡಿಮೆನೆ, ಆದರೆ ಈ ಟೆನ್ಷನ್ನ ನಡುವೆ ಈಗ ದೇಗುಲ ಯಾತ್ರೆ ಮಾಡ್ತಾ ಇರುವಂತಹದ್ದು ಸಹಜವಾಗಿಯೇ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖೇಶ್, ಒಂದು ಕಡೆ ಪ್ರಾಸಿಕ್ಯೂಷನ್ ಫೈಟ್, ಕಾನೂನಿನ ಸಂಘರ್ಷ ಆಗ್ತಾ ಇದೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯನವರು ಮೈಸೂರಿಗೆ ತೆರಳುತ್ತಾ ಇದ್ದಾರೆ. 22 ದಿನಗಳ ಅಂತರದಲ್ಲಿ ಎರಡನೇ ಬಾರಿಗೆ ಚಾಮುಂಡಿ ತಾಯಿಯ ಆಶೀರ್ವಾದದ ಮೊರೆ ಹೋಗ್ತಾ ಇದ್ದಾರೆ. ಏನಿರಬಹುದು ಸೀಕ್ರೆಟ್ಸ್ ಅಂತ? ಖಂಡಿತ ಪ್ರೇಮ್, ಸಹಜವಾದ ಕುತೂಹಲ ಕೂಡ ಇದೆ. ಯಾಕಂದರೆ 22 ದಿನದಲ್ಲಿ ಎರಡನೇ ಬಾರಿ ಅಂದರೆ ಹಿಂದೆ ಹೋದಾಗಲೂ ಕೂಡ ಅವರು ಅಲ್ಲಿ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಏನು ಬಿಜೆಪಿ ನಾಯಕರುಗಳು ಪಾದಯಾತ್ರೆಯನ್ನು ಹೋಗಿದ್ರು, ಮೂಢ ಹಗರಣ ನಡೆದಿದೆ ಅನ್ನೋ ಆರೋಪಿಸಿ ಅದಕ್ಕೆ ಕೌಂಟರ್ ಆಗಿ ಕಾಂಗ್ರೆಸ್ ನಡೆಸಿದಂಥ ಬೃಹತ್ ಪ್ರತಿಭಟನೆಯ ಭಾಗವಾಗಿ ಮುಖ್ಯಮಂತ್ರಿಗಳು ಕೂಡ ಅಲ್ಲಿ ಭಾಗವಹಿಸಿದರು. ಈಗ ನಾಳೆ ಒಂದಷ್ಟು ಕಾರ್ಯಕ್ರಮಗಳನ್ನ ಮೈಸೂರಲ್ಲಿ ಹಮ್ಮಿಕೊಂಡಿದ್ದಾರೆ. ಇವತ್ತು ರಾತ್ರಿ ಅಲ್ಲಿಗೆ ತೆರಳ್ತಾ ಇದ್ದಾರೆ. ಸಹಜವಾಗಿ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಅವರು ಹೋಗ್ತಾ ಇರುವಂಥದ್ದು. ಜೊತೆಗೆ ನಾಳೆ ನಾಡದೇವಿ ಚಾಮುಂಡೇಶ್ವರಿಯ ದರ್ಶನವನ್ನು ಕೂಡ ಪಡಿತಾ ಇದ್ದಾರೆ. ಬೆಳಗ್ಗೆ ಅಲ್ಲಿ ಪೂಜೆಯಲ್ಲಿ ಭಾಗವಹಿಸಿದ ನಂತರ ಏನು ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಲಾಗಿದೆ, ಅದರ ಸಭೆಯನ್ನು ಕೂಡ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದರೆ ಇದು ಸಹಜವಾಗಿ ತಮ್ಮ ತವರು ಜಿಲ್ಲೆ, ತಮ್ಮ ಕ್ಷೇತ್ರ ಎಲ್ಲವೂ ಸೇರಿದಂತೆ ತಮ್ಮ ನೆಲದಲ್ಲಿ ಅವರು ಮಾಡ್ತಾ ಇರುವಂಥ ಅಭಿವೃದ್ಧಿಯ ಕುರಿತಾದ ಸಭೆಯೂ ಹೌದು, ನಾಡದೇವತೆಯ ಪೂಜೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸಹಜವಾಗಿಯೇ ಒಂದು ರೀತಿಯಲ್ಲಿ ಈ ಸಂಕಷ್ಟದ ಸಂದರ್ಭದಲ್ಲಿ ಅವರಲ್ಲಿಗೆ ಹೋಗ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆ ತಮ್ಮ ಜಿಲ್ಲೆಯ ಮತ್ತು ನಾಡದೇವತೆಯ ಮೊರೆ ಹೋದ್ರ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಉದ್ಭವಿಸುವಂಥದ್ದು. ಇವತ್ತು ಬೆಂಗಳೂರಿನಲ್ಲಿರುವಂಥ ಆಸ್ಪತ್ರೆಯೊಂದರ ಉದ್ಘಾಟನೆ ಕಾರ್ಯಕ್ರಮವನ್ನು ಮುಗಿಸಿದ ನಂತರದಲ್ಲಿ ಅವರು ನೇರವಾಗಿ ಇವತ್ತು ರಾತ್ರಿಯೇ ಮೈಸೂರಿಗೆ ತೆರಳುತ್ತಾರೆ. ವಿಶೇಷ ವಿಮಾನದಲ್ಲಿ ಹೋಗಿ ಆನಂತರ ನಾಳೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಇಟ್ಕೊಂಡಿದ್ದಾರೆ. ಈಗಾಗಲೇ ನ್ಯಾಯಾಲಯದಲ್ಲೂ ಕೂಡ ಏನು ಒಂದು ವಾರ ಕಾಲ ಅವಕಾಶ, ಅವರು ರಿಲ್ಯಾಕ್ಸೇಷನ್ ಕೂಡ ಅವರಿಗೆ ಸಿಕ್ಕಿದೆ ಈಗ ಸದ್ಯದ ಪರಿಸ್ಥಿತಿಗೆ. ಬಹುಶಃ ಈ ಸಂದರ್ಭದ ಮಧ್ಯದಲ್ಲಿ ಇರುವಂಥ ಒಂದಷ್ಟು ಕೆಲಸಗಳನ್ನ ಮಾಡುವಂಥ ಭಾಗವಾಗಿ ಅವರು ಮೈಸೂರಿಗೆ ಹೊರಟಂತೆ ಕಾಣಿಸ್ತಾ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.